ಹಾಯ್ ನಮಸ್ಕಾರ. ತಮ್ಮೆಲ್ರಿಗೂ ಈಗಾಗಲೇ ವಿಚಾರ ಗೊತ್ತಾಗಿರುತ್ತೆ. ಮತ್ತೆ ಮಾರ್ತಾಂಡ ಆನೆ ಅಗಲಿಕೆ ಆಗಿರುವಂತಹ ಸುದ್ದಿಯಿಂದ ಬಹಳಷ್ಟು ಆನೆ ಪ್ರೇಮಿಗಳಿಗೆ ತುಂಬಾನೇ ನೋವು ಕೂಡ ಖಂಡಿತವಾಗಿಯೂ ಕೂಡ ಆಗಿದೆ. ಬಟ್ ಅನ್ಫಾರ್ಚುನೇಟ್ಲಿ ಮಾರ್ತಾಂಡ ನಿನ್ನೆ ಒಂದು ಆದಂತ ದುರಂತದಿಂದ ಚಿಕಿತ್ಸೆ ಫಲಕಾರಿಯಾಗದೆ ಅಗಲಿಕೆ ಆಗ್ತಾನೆ. ಯಾಕೆಂದ್ರೆ ಆತನ ಒಂದು ಪ್ರೈವೇಟ್ ಬಾಡ್ಗೆ ಜೊತೆಗೆ ಕೆಳಗಡೆ ಭಾಗಕ್ಕೆ ಬಹಳಷ್ಟು ಏಟ್ಗಳು ಬಿದ್ದಿರುತ್ತೆ, ಗಾಯಗಳಾಗಿರುತ್ತೆ. ಮತ್ತೆ 2-3 ಸತಿ ಕೂಡ ಕಂಚನಾನೆ ತೀವ್ರದಿಂದ ತುಂಬಾನೇ ಒಳಗಡೆ ಡೀಪ್ ಆಗಿ ಗಾಯಗಳಾಗಿರ್ತವೆ. ಸೊ ಹೀಗಾಗಿ ರಕ್ತಸ್ರಾವ ಕೂಡ ತುಂಬಾನೇ ಆಗಿದೆ. ಇವತ್ತು ಬೆಳಗ್ಗೆ ಅಗಲಿಕೆ ಆಗಿರುವಂತದ್ದು ಮಾರ್ತಾಂಡ ಆನೆ. ಆದ್ರೆ ಮಾರ್ತಾಂಡ ಆನೆ ಮುಂಚೆ ಹೇಗಿದ್ದ 2022, 2021 ಮತ್ತೆ 2022ರಲ್ಲಿ ಮತ್ತೆ 2023ರಲ್ಲಿ 2 ಟೈಮ್ಸ್ ಕ್ಯಾಪ್ಚರ್ ಮಾಡ್ತಾರೆ. ಅದು ಹೇಗಿತ್ತು ಅದರ ಒಂದು ಫುಟೇಜ್ ಅನ್ನ ನೀವು ನೋಡ್ತಾ ಇರಬಹುದು. ಮುಂಚೆ ಈತನನ್ನ ಅಕ್ಕಿ ಕಳ್ಳ ಅಂತ ಕರೀತಾ ಇದ್ರು. ಯಾಕೆಂದ್ರೆ ಮನೆ ಹತ್ರ ಇದ್ದಂತ ಮತ್ತೆ ಅಲ್ಲಿ ರೇಷನ್ ಅಂಗಡಿ ಹತ್ರ ಇದ್ದಂತ ಅಕ್ಕಿ ಮೂಟೆನ ಎಳೆದು ತಂದು ರೋಡ್ಗೆ ಹಾಕೊಂಡು ತಿಂತಾ ಇದ್ದ. ಸೊ ಹೀಗಾಗಿ ಈತನಿಗೆ ಅಕ್ಕಿ ಅಂದ್ರೆ ತುಂಬಾನೇ ಇಷ್ಟ. ಮತ್ತೆ ಶರಾಬನು ಸಹ ಕುಡಿತಿದ್ದಂತೆ ಒಂದು ಟೈಮ್, ಅಂದ್ರೆ ಕೊರೋನಾ ಲಾಕ್ಡೌನ್ ಟೈಮ್ ಇತ್ತಲ್ಲ, ಅವಾಗೆಲ್ಲ ತುಂಬಾನೇ ಓಡಾಟ ನಡೆಸ್ತಾ ಇದ್ದ ಬೇಲೂರು ತಾಲೂಕು, ಸಕಲೇಶಪುರ ತಾಲೂಕಿನಲ್ಲಿ. ಸೊ ಹೀಗಾಗಿ 2022ರಲ್ಲಿ ಆರ್ಡರ್ ಬರುತ್ತೆ ಈ ಒಂದು ಮಕ್ನ ಆನೆನ ಕ್ಯಾಪ್ಚರ್ ಮಾಡಬೇಕು ಅಂತ. ಓಲ್ಡ್ ಮಕ್ನ ಆನೆ ಅಂತ ಅಲ್ಲಿ ಕರೀತಾ ಇರ್ತಾರೆ, ಇದಕ್ಕೆ ಹೆಸರಿಟ್ಟಿರ್ತಾರೆ ಸ್ಥಳೀಯರು. 2022ರಲ್ಲಿ ಈ ಒಂದು ಆನೆಯನ್ನ ಕ್ಯಾಪ್ಚರ್ ಮಾಡಿ ರೇಡಿಯೋ ಕಾಲರ್ ಅನ್ನ ಹಾಕಿ ಮಲೆಮಹದೇಶ್ವರ ಬೆಟ್ಟ ವ್ಯಾಪ್ತಿ, ಅರಣ್ಯ ವ್ಯಾಪ್ತಿಗೆ ಬಿಟ್ಟು ಬರ್ತಾರೆ. ಅದಾಗಿ ಒಂದು 2-3 ತಿಂಗಳು ಒಳಗಡೆನೆ ವಾಪಸ್ಸು ಸಕಲೇಶಪುರ ತಾಲೂಕು ಅಲ್ಲೇ ಎಂಟ್ರಿ ಕೊಟ್ಟು ಸುತ್ತಾಟ ಮತ್ತೊಮ್ಮೆ ನಡೆಸ್ತಾನೆ. ಮತ್ತೊಮ್ಮೆ ಪ್ರೆಷರ್ ಬಂದಂತ ಕಾರಣ ಮತ್ತೆ ಈತನ ಒಂದು ಓಡಾಟ ಜಾಸ್ತಿ, ಮೂವ್ಮೆಂಟ್ ಜಾಸ್ತಿ ಇದೆ ಅಂತ ಕಾರಣ ರೇಡಿಯೋ ಕಾಲರ್ ಮೂಲಕ ಎಲ್ಲವನ್ನೂ ಕೂಡ ಟ್ರ್ಯಾಕ್ ಮಾಡ್ತಿದ್ರಲ್ಲ. ಸೊ ಇದೇ ಒಂದು ಆನೆ ಮತ್ತೊಮ್ಮೆ ಅಲ್ಲಿ ಪುಂಡಾಟಿಕೆ ಮಾಡುವಂಥದ್ದು ಎಲ್ಲವನ್ನೂ ಕೂಡ ಮಾಡ್ತಿದೆ ಅಂತ ಈಗ ಮತ್ತೊಮ್ಮೆ ನೆಕ್ಸ್ಟ್ 2023ರಲ್ಲಿ ಏನು ಮತ್ತೊಮ್ಮೆ ಕ್ಯಾಪ್ಚರ್ಗೆ ಅಂತ ಆರ್ಡರ್ ಬರುತ್ತೆ. ಆಗ ಕ್ಯಾಪ್ಚರ್ ಯಾವ ರೀತಿ ಇತ್ತು, ಅಭಿಮನ್ಯು ಸಹ ಅಲ್ಲಿ ಭಾಗಿಯಾಗಿದ್ದ. ಅಭಿಮನ್ಯುನೇ ಈ ಒಂದು ಮಕ್ನ ಆನೆಯನ್ನ ಹಿಡಿದಿದ್ದು. ಮಕ್ನ ಆನೆ ಹಿಡಿಯುವಲ್ಲಿ ಅಭಿಮನ್ಯು ಮುಖ್ಯವಾದಂತಹ ಪಾತ್ರವನ್ನ ವಹಿಸಿದ್ದ. ಮತ್ತೆ ಶಾರ್ಪ್ ಶೂಟರ್ ವೆಂಕಟೇಶಣ್ಣ ಅವರು ಸಹ ಇದ್ರು, ಅಕ್ರಮ್ ಅವರು ಇದ್ರು, ಮತ್ತೆ ಮುಜೀಬ್ ಡಾಕ್ಟರ್ ಇದ್ರು. ಸೊ ಹೀಗೆ ಕಾರ್ಯಾಚರಣೆನ 2023ರಲ್ಲಿ ಮಾಡ್ತಾರೆ. ಅದು ಯಾವ ರೀತಿ ಇತ್ತು ಅದನ್ನು ಕೂಡ ನೀವು ಇಲ್ಲಿ ವಿಡಿಯೋದಲ್ಲಿ ನೋಡಬಹುದು. ಅದ್ಭುತವಾದಂತ ಆನೆ ಮಕ್ನ ಆನೆ, ತುಂಬಾನೇ ಸೌಮ್ಯ ಸ್ವಭಾವದಾಗಿತ್ತು. ಮುಂಚೆ ಎಲ್ಲ ಸಕಲೇಶಪುರ ಬೇಲೂರು ತಾಲೂಕಿನ ಯಾವ ರೀತಿ ಪುಂಡಾಟ ಮಾಡ್ತಿದ್ದ ಅದರ ಒಂದು ಫುಟೇಜ್ ನೋಡೋದಾದ್ರೆ, ಅದಾಗಿ ಯಾವ ರೀತಿ ತನಿಗೆ ಟ್ರೈನ್ ಮಾಡ್ತಾರೆ, ಕ್ರಾಲ್ಗೆ ಹಾಕಿ ಪಳಗಿಸ್ತಾರೆ, ಗೌಸ್ ಮತ್ತೆ ನವೀನ್ ಅವ್ರನ್ನ ನೇಮಿಸ್ತಾರೆ. ಅದಾದ ಬಳಿಕ ತುಂಬಾ ಚೆನ್ನಾಗಿ ಆತ ಪಳಗ್ತಾನೆ, ಕ್ರಾಲಿಂದ ಆಚೆ ತೆಗಿತಾರೆ. ಸಾಕಷ್ಟು ಒಳ್ಳೊಳ್ಳೆ ಅಲ್ಲೇ ದುಬಾರಿಯಲ್ಲಿ ಓಡಾಡ್ಕೊಂಡು ಬಂದಂತ ಪ್ರವಾಸಿಗರಿಗೆ ಏನು ಅಲ್ಲಿ ಪ್ರವಾಸಿಗರು ಕೂಡ ಮುಟ್ಟೋದಾಗಿರ್ಬೋದು, ಆನೆಗಳಿಗೆ ಸ್ನಾನ ಮಾಡಿಸೋದು, ಮಾರ್ತಾಂಡ ಎಲ್ಲ ಬೇರೆ ಆನೆಗಳ ಜೊತೆ ಕೂಡ ಒಗ್ಗೂಡಿ ಅಲ್ಲೇ ಆರಾಮಾಗಿ ಕ್ಯಾಂಪ್ ನಲ್ಲಿದ್ದ. ಮತ್ತೆ ಕಾರ್ಯಾಚರಣೆಗೂ ಸಹ ರೆಡಿ ಮಾಡಿದ್ರು. ಒಂದ್ 2-3 ಕಾರ್ಯಾಚರಣೆಯಲ್ಲೂ ಸಹ ಮಾರ್ತಾಂಡ ಆನೆ ಭಾಗಿಯಾಗಿದ್ದ. ಬಾಳೆಹೊನ್ನೂರು ಕಾರ್ಯಾಚರಣೆಯಲ್ಲೂ ಸಹ ಮಾರ್ತಾಂಡ ಆನೆ ಭಾಗಿಯಾಗಿದ್ದ. ಈಗೆಲ್ಲ ಕಾರ್ಯಾಚರಣೆ ತುಂಬಾ ಚೆನ್ನಾಗಿ ಮಾಡಿದ್ದ ಒಂದು ಮಕ್ನ ಆನೆ. ಮುಂದೆನೂ ಕೂಡ ತುಂಬಾ ಚೆನ್ನಾಗಿ ಬೇರೆ ಕಾರ್ಯಾಚರಣೆಯಲ್ಲೂ ಕೂಡ ಆಕ್ಟಿವ್ ಆಗಿ ಭಾಗಿಯಾಗ್ತಿದ್ದ, ಅಕಸ್ಮಾತ್ ಏನಾದ್ರು ಬದುಕುಳಿದಿದ್ರೆ. ಬಟ್ ಅಲ್ಲಿ ಏನು ಅಂದ್ರೆ ತುಂಬಾನೇ ಗಾಯಗಳಾದಂತ ಕಾರಣ, ಗಂಭೀರವಾಗಿತ್ತು ಗಾಯ. ಇಂಪ್ಯಾಕ್ಟ್ ನೀವು ನೋಡಿರ್ತೀರ ಫುಟೇಜ್ ಯಾವ ರೀತಿ ಇತ್ತು ಅಂತ. ಕಂಜನ್ ತಿವಿತಾ ಇರ್ತಾನೆ, ಅಲ್ಲಿ ಬೇರೆ ಆನೆ ಮೌತರು ಕಂಜನ್ಗೆ ಕಲ್ಲಿಂದೆಲ್ಲ ಹೊಡಿತಾರೆ, ಅದು ರಿಬೌಂಡ್ ಆಗ್ತಾ ಇದೆ ಕಲ್ಲು. ಮತ್ತೆ ಅಂಕುಶ ಅಲ್ಲೆಲ್ಲ ಕೊಡ್ತಾರೆ, ಆದ್ರೂ ಕೂಡ ಕಂಜನ್ ಬಿಡೋದಿಲ್ಲ, ತಿವಿದು ಬಿಡ್ತಾನೆ. ಸೊ ಅಂಥದ್ರಲ್ಲೂ ಕೂಡ ಈ ಒಂದು ಮಾರ್ತಾಂಡಾನೆ ಎದ್ದು ಓಡುತ್ತೆ. ನಂತರ ಅಲ್ಲಿ ಹೋಗಿ ಕಟ್ ಹಾಕ್ತಾರೆ, ಆದ್ರೂ ಕೂಡ ತುಂಬಾನೇ ರಕ್ತ ಎಲ್ಲ ಕೂಡ ಹೋಗಿತ್ತಲ್ಲ. ಸೊ ಡಾಕ್ಟರ್ ಕೂಡ ಚಿಕಿತ್ಸೆನ ಶುರು ಮಾಡಿದ್ರು, ಆದ್ರೆ ಆ ಚಿಕಿತ್ಸೆಗೂ ಕೂಡ ಸ್ಪಂದಿಸದೆ ಫಲಕಾರಿಯಾಗಿದೆ ಅಗಲಿಕೆ ಆಗಿರುವಂತದ್ದು ಮಾರ್ತಾಂಡ ಆನೆ. ಈ ಒಂದು ಮಾರ್ತಾಂಡ ಆನೆಗೆ ಒಂದು ಬಹುಶಃ 30ರಿಂದ 40 ವರ್ಷದ ಒಳಗೆ, 35 ಅಥವಾ 40 ವರ್ಷ ಇರ್ಬೋದು ಅಷ್ಟೇನೆ. ಚೆನ್ನಾಗಿ ಹೆಸರಿತ್ತು, ಹೆಸರು ಕೂಡ ಮಾಡ್ತಾ ಇದ್ದ, ಎಲ್ರಿಗೂ ಕೂಡ ಪ್ರಖ್ಯಾತಿಯಾದಂತ ಆನೆ ಆಗಿತ್ತು. ಇದು ಮಕ್ನ ಆನೆ, ದಂತ ಇರೋದಿಲ್ಲ ಮಕ್ನ ಆನೆಗೆ, ಬಟ್ ಬಲಶಾಲಿ ಆಗಿರುತ್ತೆ. ದಂತ ಒಳಗಡೆ ಕಾಣಿಸ್ಕೊಳ್ಳುತ್ತೆ ಅಷ್ಟೇನೆ, ಹೊರಗಡೆ ಏನು ಕಾಣಿಸೋದಿಲ್ಲ. ಮತ್ತೆ ಸ್ವಲ್ಪ ಹೆಣ್ಣು ಮುಖ ಲಕ್ಷಣ ಆಗಿರ್ತವೆ, ಮುಖ ಸ್ವಲ್ಪ ದಪ್ಪ ಇರುತ್ತೆ. ಮತ್ತೆ ಈ ಒಂದು ಮಕ್ನ ಆನೆ ವಿಶೇಷತೆ ಅಂದ್ರೆ ಬಲಶಾಲಿ ಅಂತೆ, ಟಸ್ಕರ್ಗೂ ಟಕ್ಕರ್ ಕೊಡುವಂತ ಆನೆಗಳಂತೆ. ಬಟ್ ಇಲ್ಲಿ ಆಗಿದೆ ಬೇರೆ, ಯಾಕಂದ್ರೆ ಕಂಜನಾನೆ ಕೆಳಗಡೆ ಬೀಳಿಸ್ಬಿಡುತ್ತಲ್ಲ. ಸೊ ಮಕ್ನಾನೆಗೆ ಎದಳಕ್ಕೆ ಚಾನ್ಸೇ ಆಗ್ಲಿಲ್ಲ. ಸೊ ಈ ಒಂದು ಆನೆಗೆ ಅಥವಾ ಕಂಜನ್ಗೆ ಸ್ವಲ್ಪ ಅಡ್ವಾಂಟೇಜ್ ಸಿಕ್ಬಿಡುತ್ತಲ್ಲ, ಸರಿಯಾಗಿ ಹಾಕೊಂಡು ತಿವಿದ್ಬಿಡ್ತು. ಅದರಿಂದಾಗಿ ಮಾರ್ತಾಂಡಗೆ ಬೇರೆ ಇದು ಟೈಮೇ ಸಿಕ್ಲಿಲ್ಲ ಆತನಿಗೆ ಎದಳಕ್ಕೆ. ಅಂಥದ್ರಲ್ಲೂ ಕೂಡ ಲಾಸ್ಟಿಗೆ ಎದಳ್ತಾ ಆದ್ರೆ ಅಷ್ಟೊತ್ತಿಗಾಗ್ಲೇ ಕಂಜನ್ ತಿವಿದಾಗ್ಬಿಟ್ಟಿದ್ನಲ್ಲ, ತುಂಬಾನೇ ಪ್ರೈವೇಟ್ ಪಾರ್ಟ್ ಹತ್ರ ಎಲ್ಲ ಒದೆ ಬಿದ್ದಿದೆ. ಸೊ ಹಾಗಾಗಿ ಚಿಕಿತ್ಸೆ ತುಂಬಾನೇ ಕಷ್ಟ. ಆದ್ರೂ ಟ್ರೈ ಮಾಡಿದ್ದಾರೆ ಪ್ರಯತ್ನ ಮೀರಿ. ಮತ್ತೆ ಕಂಜನ್ ಮೇಲೆ ಕೂತಂತವರು ಕೂಡ ಅಷ್ಟೇನೆ, ಕಬಡ್ಡಿ ಅವರು ಕೂಡ ಸಾಕಷ್ಟು ಪ್ರಯತ್ನವನ್ನ ಪಡ್ತಾರೆ ಆನೆನ ಕಂಟ್ರೋಲ್ಗೆ, ಹತೋಟಿಗೆ ತರಕ್ಕೆ. ಬಟ್ ಆಗೋದಿಲ್ಲ. ಏನ್ ಯಾರ ಮಾತನ್ನು ಕೂಡ ಕೇಳೋಕೆ ರೆಡಿ ಇರ್ಲಿಲ್ಲ ಕಂಜನ್ ಆನೆ.
ಇದೊಂದು ದೊಡ್ಡ ನ್ಯಾಷನಲ್ ನ್ಯೂಸ್ ಆಗೋಯ್ತು. ತಮಿಳ್ನಾಡು ಮೂಲದ ಒಬ್ರು ಲೇಡಿ ಬರ್ತಾರೆ. ಸೊ ಪಾಪ ಅಲ್ಲಿ ಅವ್ರು ನಿಂತ್ಕೊಂಡಿರ್ತಾರೆ. ಅವ್ರು ಇಲ್ಲದೆ ಇದ್ದಿದ್ರೆ ಅದೊಂಥರ ಬೇರೆ ಇನ್ಸಿಡೆಂಟ್ ಅನ್ಬೋದು. ಅವ್ರು ಇದ್ದಿದ್ದಕ್ಕೆ ಒಂದು ದೊಡ್ಡ ಮಟ್ಟಿಗೆ ನ್ಯಾಷನಲ್ ಇನ್ಸಿಡೆಂಟ್ ಎಲ್ಲ ಆಗೋಯ್ತು. ಸೊ ಅವರ ಗಂಡ ಪಾಪ ಒಂದು ಪತ್ನಿಯ ಕಣ್ಣುಗಳನ್ನ ದಾನ ಮಾಡಿದ್ದಾರೆ, ನೇತ್ರದಾನ ಮಾಡಿದ್ದಾರೆ. ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರ ಮಾತಿನಂತೆ ನೋಡಿ ತಮಿಳ್ನಾಡವರು ಕೂಡ ಪಾಲಿಸಿದ್ದಾರೆ. ನಿಜವಾಗ್ಲೂ ಕೂಡ ಗ್ರೇಟ್ ಹ್ಯಾಟ್ಸ್ ಆಫ್ ಹೇಳ್ಬೇಕು ಅವರ ಪತಿಗೆ. ಏನು ಮಾಡಕ್ ಆಗೋದಿಲ್ಲ, ಬಟ್ ಕಣ್ಣುಗಳನ್ನಾದ್ರೂ ಕೊಡೋಣ, ನನ್ನ ಪತ್ನಿ ಅಟ್ಲೀಸ್ಟ್ ಒಂದು ಕಣ್ಣುಗಳಾದ್ರೂ ಜೀವಂತ ಇರಲಿ ಅಂತ ಗಂಡ ಅವರು ಆ ತರ ಒಂದು ಡಿಸಿಷನ್ ಅನ್ನು ತೆಗೆದುಕೊಳ್ತಾರೆ. ಮತ್ತೆ ದುಬಾರಿ 2 ದಿವಸ ಬಂದ್ ಆಗಿರುತ್ತೆ. ಮಾರ್ತಂಡ ಆನೆ ಇವತ್ತು ಅಗಲಿಕೆ ಬೇರೆ ಆಯ್ತು. ನಿನ್ನೆ ಮಹಿಳೆ ಅಗಲಿಕೆ ಆಗ್ತಾರೆ. ಮಾರ್ತಂಡನಲ್ಲೇ ಯಾರಾದ್ರೂ ಏನು ಪೂಜೆ ಎಲ್ಲ ಅಂತ್ಯ ಸಂಸ್ಕಾರ ಎಲ್ಲ ಕೂಡ ಮಾಡಿ ಅಲ್ಲೇ ಬಹುಶಃ ಅಲ್ಲೇ ಉಣ್ತಾರೆ. ಇನ್ನಿಂದ ನೆಕ್ಸ್ಟ್ ಹೊಸ SOP ಕೂಡ ಬಂದಾಗಿದೆ. 100 ಅಡಿ ಅಂತ ದೂರದಲ್ಲಿ ನಿಂತ್ಕೊಂಡು ಆನೆಗಳನ್ನ ಏನು ಸ್ನಾನ ಮಾಡಿಸೋ ಅದನ್ನ ನೋಡ್ಬೋದು ಅಷ್ಟೇ. ಆನೆಗಳನ್ನ ಮುಟ್ಟೋದು, ಸೆಲ್ಫಿ, ಫೋಟೋ ಏನು ಕೂಡ ಇಲ್ಲ. ಎಲ್ಲದಕ್ಕೂ ಕೂಡ ಈಗ ನಿರ್ಬಂಧ ಇದೆ. ಕರ್ನಾಟಕದಲ್ಲಿರುವಂತ ಎಲ್ಲಾ ಸಾಕಣೆ ಶಿಬಿರದಲ್ಲಿ ಈ ಒಂದು ರೂಲ್ಸ್ ಜಾರಿಯಾಗಿರುವಂತದ್ದು. ಮಗ್ನ ಆನೆಯನ್ನ ಹಿಡಿಯುವಂತ ಟೈಮಲ್ಲಿ ಬಹಳನೇ ಚೆನ್ನಾಗಿತ್ತು, ಬಹಳನೇ ರೋಚಕವಾಗಿತ್ತು. ಅರಣ್ಯಾಧಿಕಾರಿಗಳು ತುಂಬಾ ಚೆನ್ನಾಗಿ ಪಾಲ್ಗೊಳ್ತಾರೆ. ಮತ್ತೆ ರೋಚಕವಾಗಿ ಅಭಿಮನ್ಯು ಸಿಕ್ಕಾಬಟ್ಟೆ ಚೇಸ್ ಮಾಡಿ ಒಂದು ಆನೆಯನ್ನ ಸಹ ಹಿಡಿಯುವಂಥದ್ದು ತಾವೆಲ್ಲರೂ ಕೂಡ ನೋಡಿರ್ತೀರಾ. ಯಾವ ರೀತಿ ಎಲ್ಲ ಚೇಸ್ ಮಾಡ್ತಿದ್ದಾನೆ ಅಭಿಮನ್ಯು ಅಂತ. ಈ ಒಂದು ಮಕ್ನಾನೆಗೆ ಕಾಲರ್ ಹಾಕಿರ್ತಾರೆ ಇಡುವಂತ ಟೈಮ್ ನಲ್ಲಿ. ಸಿಕ್ಕಾಬಟ್ಟೆ ಓಡ್ಸಾಡುತ್ತೆ. ಅಭಿಮನ್ಯು ಆದ್ರೂ ಕೂಡ ಬಿಡೋದಿಲ್ಲ. ಬಾಲನೆಲ್ಲ ಹಿಡ್ಕೊಂಡು ನಿಲ್ಲಿಸಿ ನಂತರದಲ್ಲಿ ಒಂದು ಆನೆನ ಹಗ್ಗವನ್ನ ಕಟ್ಟಿ ಎಳ್ಕೊಬಂದು ನೆಕ್ಸ್ಟ್ ಲೋಡ್ ಮಾಡುವಂತ ಒಂದು ಪ್ರಕ್ರಿಯೆ ಕೂಡ ನಡೆಯುತ್ತೆ. ಇಂಥ ಒಂದು ಆನೆ ಸೌಮ್ಯ ಸ್ವಭಾವ. ಯಾವತ್ತು ಅಂದ್ರೆ ಕ್ಯಾಂಪ್ನಲ್ಲಿ ಆಗಿರೋ ಏನು ಕೂಡ ತುಂಟಾಟ ಮಾಡಿಲ್ಲ. ಆರಾಮಾಗಿ ಇದ್ದ. ಆನೆ ಮಾವುತ ಕಾವಡಿಗಳು ಏನ್ ಕರ್ಕೊ ಬರ್ತಾರೆ, ಆನೆ ಸ್ನಾನ ಮಾಡಿಸ್ತಾರೆ, ಕ್ಯಾಂಪ್ ಸರ್ಕಲ್ ನಲ್ಲಿ ನಿಲ್ಲಿಸ್ತಾರೆ, ಅದಾಗಿ ವಾಪಸ್ ಅಲ್ಲಿ ಕಾಡಿನಲ್ಲೂ ಕಟ್ಟಾಕ್ತಾರೆ. ಆತನ ಒಂದು ದಿನಚರಿ ಆ ತರ ಇತ್ತು. ಕಾರ್ಯಾಚರಣೆ ಬಂದಾಗ್ಲೂ ಕೂಡ ಅಷ್ಟೇನೆ ಆನೆ ಮಾವುತ ಕಾವಡಿ ಹೇಳುವಂತ ಮಾತನ್ನ ತುಂಬಾ ಚೆನ್ನಾಗಿ ಕೇಳ್ತಿದ್ದ. ಕ್ಯಾಪ್ಚರಿಂಗ್ ಟೈಮ್ಲೂ ಅಷ್ಟೇ. ಬಾಳೆಹೊನ್ನೂರು ಕ್ಯಾಪ್ಚರ್ ನ ನೀವು ಹಳೆ ವಿಡಿಯೋಸ್ ಗಳನ್ನ ನೋಡಿರ್ಬೋದು. ಏನು ಕಾಡಾನೆ ಸೆರೆ ಕಾರ್ಯಾಚರಣೆಯಲ್ಲಿ ಮಾರ್ತಂಡ ಆನೆ ಬಾಳೆಹೊನ್ನೂರಿನಲ್ಲಿ ಸಿಕ್ಕಾಪಟ್ಟೆ ಸೂಪರ್ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದ. ಅದು ಕೂಡ ಬಹಳಷ್ಟು ಹೆಸರುವಾಸಿ ಆಯಿತು. ಮತ್ತೆ ಅಲ್ಲಿರುವಂತಹ ಸ್ಥಳೀಯ ಶಾಸಕರು ಕೂಡ ಮೆಚ್ಕೊಳ್ತಾರೆ. ಯಾಕಂದ್ರೆ ಇದು ದಂತ ಇಲ್ಲದ ಒಂದು ಆನೆ ಅಲ್ಲ. ಸೊ ಇದು ವಿಭಿನ್ನವಾಗಿ ಕಾಣುತ್ತೆ. ಯಾಕಂದ್ರೆ ಇದನ್ನ ಯಾರಾದ್ರೂ ಗೊತ್ತಿಲ್ಲದವರು ಏನಾದ್ರು ನೋಡ್ಬಿಟ್ರೆ ಇದೇನೋ ಹೆಣ್ಣಾನೆ ಅನ್ಕೊಂಡ್ಬಿಡ್ತಾರೆ. ಬಟ್ ಇದು ಮಕ್ನ ಆನೆ. ತುಂಬಾ ಜನರಿಗೆ ಗೊತ್ತೇ ಇರೋದಿಲ್ಲ ಮಕ್ನ ಆನೆ ಡಿಫ್ರೆನ್ಸ್ ಏನು ಅಂತ. ಸೊ ಹೊಸೊಬ್ಬರಿಗೆ ಅಂದ್ರೆ ಆನೆ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲದೆ ಅವ್ರಿಗೆಲ್ಲ ಇದೇನೋ ಮಕ್ನ ಆನೆ ಬಹುಶಃ ಅಂತ ಅನ್ಸೋದೇ ಇಲ್ಲ. ಯಾವ್ದೋ ಹೆಣ್ಣಾನೆ ಇರ್ಬೋದು ಅಂತ ಸುಮ್ಮನೆ ಆಗ್ತಾರೆ. ಆಮೇಲೆ ಗೊತ್ತಾಗುತ್ತೆ, ಹೇಳಿದ್ರೆ ಗಂಡಾನೆ ಇದು ಮಕ್ನ ಆನೆ ಅಂತ ಹೇಳಿದಾಗ ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಸೊ ಹಾಗೆ ಅಲ್ಲಿ ಸ್ಥಳೀಯ ಶಾಸಕರು ಕೂಡ ಈ ಒಂದು ಆನೆಯನ್ನು ನೋಡಿ ಮೆಚ್ಚಿಕೊಂಡಿದ್ರು. ಪರವಾಗಿಲ್ಲ, ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದೀರಾ ಅಂತೆಲ್ಲ ಹೊಗಳಿದ್ರು. ಸ್ವಂತ ಒಂದು ಆನೆ ಮಾರ್ತಂಡ. ಸೊ ಮುಂದೆನೂ ಕೂಡ ಹಲವಾರು ಕಾರ್ಯಾಚರಣೆಯಲ್ಲಿ ಖಂಡಿತ ಭಾಗವಹಿಸಿದ್ದ. ಇನ್ನಷ್ಟು ದೊಡ್ಡ ನೇಮ್ ಮಾಡ್ತಾ ಇದ್ದ ಮಾರ್ತಂಡ ಆನೆ ಇದ್ದಿದ್ರೆ ಬಹುಶಃ. ಸೊ ಒಟ್ಟು ಅನ್ಫಾರ್ಚುನೇಟ್ಲಿ ಇವತ್ತು ಅಗಲಿಕೆ ಆಗಿರೋದು ಹಲವಾರು ಆನೆ ಪ್ರಿಯರಿಗೆ ಮತ್ತೆ ಪರಿಸರವಾದಿಗಳು, ಇನ್ನೇನು ಆನೆ ಯಾರೆಲ್ಲ ಅಲ್ಲಿ ವಿಸಿಟರ್ಸು, ಅವರು ನಿನ್ನೆ ಮೊನ್ನೆ ಯಾರ್ಯಾರ ನೋಡಿರ್ತಾರೆ ಅವ್ರಿಗೆಲ್ರಿಗೂ ಕೂಡ ನ್ಯೂಸ್ ಗೊತ್ತಾಗಿರುತ್ತಲ್ಲ. ಸೊ ಅವರು ಕೂಡ ಈ ಒಂದು ಆನೆ ಫೋಟೋ ಸ್ಟೇಟಸ್ಗೆ ಹಾಕೊಳ್ಳೋದು, ಸಂತಾಪವನ್ನು ಸೂಚಿಸೋದು ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಒಂದು ಘಟನೆ ನಡಿಬಾರ್ದಾಗಿತ್ತು, ನಡೆದಿದೆ. ಅನ್ಫಾರ್ಚುನೇಟ್ಲಿ ಈಗ 2 ದಿವಸ ಕ್ಯಾಂಪ್ ಕ್ಲೋಸ್ ಆಗಿರುತ್ತೆ. ನೆಕ್ಸ್ಟ್ ಇಂದ ಈಗ ಒಂದು ನಾಳಿದಿಂದ ಏನಾದ್ರು ಕ್ಯಾಂಪ್ ಓಪನ್ ಆಗ್ಬೋದು. ಆಗ ಹೊಸ SOP ಇರುತ್ತೆ, ಅದನ್ನ ಎಲ್ಲರೂ ಕೂಡ ಫಾಲೋ ಮಾಡಬೇಕು. ಯಾರು ಹತ್ತಿರಕ್ಕೆ ಹೋಗ್ಬಾರ್ದು. ಇನ್ನು ಮುಂದೆ ಅಂತರವನ್ನ ಕಾಯ್ಕೋಬೇಕು. ಮತ್ತೆ ದಸರಾದಲ್ಲೂ ಕೂಡ ಅಷ್ಟೇ. ಈಗ ನೆಕ್ಸ್ಟ್ ಇನ್ನೇನು 1-2 ತಿಂಗಳಲ್ಲಿ ದಸರಾ ಗಜಾಪನ ಕೂಡ ಸ್ಟಾರ್ಟ್ ಆಗುತ್ತೆ. ಅಲ್ಲೂ ಕೂಡ ತುಂಬಾನೇ ಜನ ಸೇರ್ಬಿಡ್ತಾರೆ. ಆನೆ ಫೋಟೋಗಾಗಿ ಮತ್ತೆ ಸೆಲ್ಫಿಗಾಗಿ ಮುಟ್ಟಬೇಕು, ಸೊಂಡೆ ಎತ್ತಿ ಅದು ಇದು ಅಂತೆಲ್ಲ. ಸೊ ಅದು ಕೂಡ ಇನ್ನು ಮುಂದೆ ನಿರ್ಬಂಧ ಆಗೋಕ್ಕೆ ಖಂಡಿತ ರೆಡಿ ಮಾಡ್ಕೋತಾರೆ. ಅಲ್ಲೊಂದು SOP ರೆಡಿ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಆನೆಗಳ ಹತ್ರ, ಸಾಕು ಪ್ರಾಣಿಗಳ ಹತ್ರಕ್ಕಂತೂ ಹೋಗ್ಲೇಬಾರ್ದು. ಏನಿದ್ರು ವನ್ಯಜೀವಿಗಳದ್ದು ವನ್ಯಜೀವಿಗಳೇ. ಆನೆ ಮಾವುತ ಕಾವಡಿ ಬಿಟ್ರೆ ಯಾರು ಕೂಡ ಹತ್ರಕ್ಕೆ ಹೋಗ್ಬಾರ್ದು. ಅಂಟಿನ ಅನ್ಲೆಸ್ ಏನಾದ್ರು ಅವರು ಇದ್ದಾಗ ಅಥವಾ ಏನಾದ್ರು ಇದ್ದಾಗ. ಬಟ್ ಈ ತರ ಎಲ್ಲ ಆಗಿದ್ದು ಯಾರು ಕೂಡ ನಿರೀಕ್ಷೆ ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಈ ತರ ಒಂದು ಘಟನೆ ನಡೆಯುತ್ತೆ. ಅದು ಕ್ಯಾಂಪ್ ನಲ್ಲಿ ಫಾರ್ ದ ಫಸ್ಟ್ ಟೈಮ್ ಈ ರೀತಿ ಆಗಿರೋದು. ಕಾಡಿನಲ್ಲಿ ಸಣ್ಣ ಪುಟ್ಟ ಗಲಾಟೆಗಳಾಗ್ತವೆ, ಬಟ್ ಕ್ಯಾಂಪ್ ನಲ್ಲಿ ಎಲ್ಲರೂ ಅಲ್ಲೆಲ್ಲ ನೋಡ್ತಾ ಇದ್ದಾರೆ. ಸ್ವಂತ ಒಂದು ಜನಗಳ ಮಧ್ಯ ಈ ರೀತಿ ಆಗೋಯ್ತು. ಬಟ್ ಇದು ಒಂದು ಕತೆ ಯಾವ ರೀತಿ ನೆನಪಿಸ್ತು ಅಂದ್ರೆ ನಮ್ಮ ಗಜೇಂದ್ರ ಮತ್ತೆ ಶ್ರೀರಾಮನ ಕತೆ ಒಂದು ನೆನಪಾಗ್ಬಿಡುತ್ತೆ. ಯಾಕೆಂದ್ರೆ ಅಲ್ಲಿ ಲಾಸ್ಟಿಗೆ ಟಾರ್ಗೆಟ್ ಆಗಿದ್ದು ಗಜೇಂದ್ರ ಆನೆ. ಇಲ್ಲೂ ಕೂಡ ಲಾಸ್ಟಿಗೆ ಒಂದು ಬ್ಲೇಮ್ ತೆಗೆದುಕೊಂಡಿದ್ದು ಕಂಜನ್ ಆನೆ. ಬಟ್ ಆನೆಗಳ ಒಂದು ನೇಚರೇ ಹಾಗೆ. ಅಲ್ಲಿ ಏನು ಇರ್ತವೆ, ಫೈಟ್ ಆಗಿರ್ಬೋದು, ಕೋಪ ಎಲ್ಲವೂ ಕೂಡ ಇರ್ತವೆ. ಅದನ್ನ ಮನುಷ್ಯರು ಅರ್ಥ ಮಾಡ್ಕೋಬೇಕು. ಆನೆಗಳಿರುವಂತ ಜಾಗಕ್ಕೆ ಮನುಷ್ಯರು ಹೋಗಿದ್ದಾರೆ. ಸೊ ಅಲ್ಲಿ ಯಾವ ರೀತಿ ವರ್ತಿಸ್ಬೇಕು. ಆನೆಗಳಿಗೆ ಕಿರಿಕಿರಿ ಆಗ್ಬಿಟ್ಟಿದೆ ಅಲ್ಲಿ. ಬಹುಶಃ ಏನು ಸ್ನಾನ ಎಲ್ಲ ಮಾಡಿಸ್ತಿರ್ತಾರಲ್ಲ, ಸುಮಾರು ಒಂದು 7-8 ಆನೆಗಳು ಇದ್ವು ಅನ್ಸುತ್ತೆ ಅಲ್ಲಿ ಸ್ನಾನ ಮಾಡಿಸುವಂತ ಟೈಮಲ್ಲಿ. ಜನಗಳು ನೀವು ನೋಡಿದ್ರೆ 50ಕ್ಕೂ ಹೆಚ್ಚು ಜನಗಳು ಇರ್ತಾರೆ.
ಅಲ್ಲಿ ಆನೆಗಳಿಗೆ ಮೈ ತೊಳೆಯೋದು, ಉಜ್ಜೋದು, ಆನೆಗಳ ಹತ್ರ ನೀರನ್ನ ಚುಮ್ಸ್ಕೊಳ್ಳೋದು ಎಲ್ಲವೂ ಕೂಡ ನಡೀತಾ ಇರುತ್ತೆ. ಅದು ಬಾತಿಂಗ್ ಅದೊಂದು ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಸೊ ಆ ಒಂದು ಟೈಮ್ನಲ್ಲಿ ಏನು ಕಿರಿಕಿರಿ ಆಯಿತು ಏನಾಯಿತು ಅಲ್ಲಿ ಒಟ್ಟಾರೆ ಆ ಒಂದು ಘಟನೆ ನಡೆದೋಯ್ತು. ನಿಯಂತ್ರಿಸೋಕ್ಕೂ ಕೂಡ ಅಲ್ಲಿ ಆಗದಿರುವಂಥ ಕಷ್ಟ. ಯಾಕೆಂದರೆ ಅದು ಡು ಆರ್ ಡೈ ಆನೆಗಳ ಒಂದು ಕಾಳಗಂದ್ರೆ ಯಾಕೆ ಮಾಮೂಲಿ ಈಗ ನಾಯಿ ಜಗಳ ಆಡ್ತಿದ್ರೆ ಬಿಡಿಸೋದೇ ಕಷ್ಟ ಆಗ್ಬಿಡುತ್ತೆ. ಅಂಥದ್ರಲ್ಲಿ ನೀವು ಆನೆಗಳನ್ನ ಬಿಡಿಸುವಂಥ ಒಂದು ಪ್ರಯತ್ನ ಮಾಡಿದಾರಲ್ಲಿ ಆನೆ ಮುಕ್ತ ಕಾವಡಿಗಳು, ಅದನ್ನ ಮೆಚ್ಚಬೇಕು. ಪಾಪ ಅವರ ಪ್ರಯತ್ನ ಇದೆ. ಅವ್ರೇನಂತೂ ಸುಮ್ಮನೆ ನಿಂತಿಲ್ಲ, ಅವರು ತುಂಬಾನೇ ಕಷ್ಟಪಟ್ಟಿದ್ದಾರೆ. ಪ್ರಾಣವನ್ನು ಲೆಕ್ಕಿಸದೆ ಅವ್ರು ಮುಂದೆ ಹೋಗಿ ಏನೋ ಒಂದು ಏನ್ ಸಿಕ್ಕಿದ್ರು ಕಲ್ ಬೀಸೋದು, ಮರ ಬೀಸೋದು, ಅಂಕುಶ ಬೀಸೋದು ಎಲ್ಲವನ್ನೂ ಕೂಡ ಮಾಡಿದ್ದಾರೆ. ಬಟ್ ಆನೆಗಳಿಗೆ ಗಾಯ ಆಗ್ತಾ ಇರುತ್ತೆ, ನೋವು ಫೀಲ್ ಆದ್ರೂ ಕೂಡ ಕಂಜನನೆ ಅದನ್ನ ಬಿಡೋದಿಲ್ಲ, ತೀವ್ತಾನೆ ಇದೆ. ಸ್ವಂತ ಒಂದು ಘಟನೆ ನಡೆದಿರುವಂತದ್ದು. ಸೊ ಹೀಗಾಗಿ ಮುಂದೆ ಈ ರೀತಿ ಮರುಕಳಿಸಬಾರ್ದು, ಈ ತರ ಆಗ್ಬಾರ್ದು ಮುಂದೆ ಈ ರೀತಿ ಘಟನೆಗಳು. ಒಳ್ಳೆಯ ರೀತಿಯಲ್ಲೂ ಕೂಡ ಎಲ್ಲ ಆನೆಗಳು ನಮಗೆ ಬೇಕಾಗಿರುವಂತ ಕರ್ನಾಟಕ ಆನೆಗಳು ಎಲ್ಲವೂ ಕೂಡ ಕ್ಷೇಮವಾಗಿರಬೇಕು, ಒಳ್ಳೆ ಹೆಸರಲ್ಲೇ ಇರಬೇಕು. ಯಾವುದೇ ಕಾರಣಕ್ಕೂ ಈ ರೀತಿ ಕೆಟ್ಟ ಹೆಸರು ಬರಬಾರ್ದು. ಈ ಒಂದು ಆನೆಗೂ ಕೂಡ ಇನ್ನು ಮುಂದೆ ಯಾರು ಕೂಡ ದೂಷಿಸಬಾರ್ದು. ಅದು ಅಚಾನಕ್ಕಾಗಿ ಆಗಿರುವಂಥದ್ದು, ಬೇಕು ಅಂತ ಯಾವ ಆನೆಗಳು ಕೂಡ ಈ ರೀತಿ ಮಾಡೋದಿಲ್ಲ. ಏನಾದ್ರು ನೇಚರ್ನಲ್ಲಿ ಏನಾದ್ರು ಒಂದು ಕ್ಲೈಮೇಟ್ ಚೇಂಜ್ ಆ ಥರ ಏನಾದ್ರು ಆದರೆ ಆನೆಗೆ ಸ್ವಭಾವ ಆ ಥರ ಚೇಂಜ್ ಆಗುತ್ತೆ ಅಷ್ಟೇ. ಬಟ್ ಅದನ್ನೆಲ್ಲ ಜನರು ಕೂಡ ಅರ್ಥ ಮಾಡ್ಕೋಬೇಕು. ಆನೆ ಪ್ರಿಯರಿಗೆ ಇದೊಂದು ಕಂಪ್ಲೀಟ್ ಬೇಸರ, ಮಾರ್ತಾಂಡ ಆನೆ ಈ ರೀತಿ ಆಗಿರೋದು.